ಈ ಒಂದು ಅವಕಾಶಗಳಿಗಾಗಿ ಸ್ತೋತ್ರ. ಈ ಸಮಯ ಸಂಪೂರ್ಣವಾಗಿ ನೀನು ಮರೆಮಾಚು, ನೀನು ನಮ್ಗೆ ಪ್ರಕಟವಾಗು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ, ಜೀವಗಳ ತಂದೆ ಆ ದೇವರೇ, ಆಮೇನ್ ಆಮೇನ್. ಈ ಬೆಳಗಿನ ಜಾವದಲ್ಲಿ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುವವನಾಗಿದ್ದೇನೆ. ನಾವು ಇವತ್ತು ಕೂಡ ಯೆರೆಮೀಯನ ಪ್ರವಾದನೆ ಗ್ರಂಥ 38ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ಲಿಕ್ಕೆ ಇದ್ದೇವೆ. ಪ್ರತಿ ದಿವಸವೂ ಕೂಡ ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡ್ತಾ ಇರುವಂತದ್ದು ಎಷ್ಟೋ ಆಶೀರ್ವಾದದಾಯಕವಾದ ಕಾರ್ಯವಾಗಿದೆ. ಮತ್ತರಲ್ಲದೆ ಅನೇಕರಿಗೆ ಅದು ಉಪಯೋಗವಾಗಿಯೂ ಆಶೀರ್ವಾದವಾಗಿಯೂ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ನಾವು ಬಂದ್ಬಿಟ್ಟು ಇವತ್ತು ನಾವು ಸತ್ಯವೇದ ಮತ್ತೊಂದು ಭಾಗವಾಗಿರುವಂತಹ ಈ ಒಂದು ಯೆರೆಮೀಯ 38ನೇ ಅಧ್ಯಾಯವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಸೊ ಈ ಅಧ್ಯಾಯವನ್ನ ನಾವು ಸ್ವಲ್ಪ ಗಮನವಿಟ್ಟು ನೋಡುವಾಗ ಇದು ತುಂಬಾ ಪ್ರಾಮುಖ್ಯವಾದ ಒಂದು ಅಧ್ಯಾಯವಾಗಿದೆ. ಈ ಪುಸ್ತಕವೇ ನಮ್ಗೆ ಪ್ರಾಮುಖ್ಯವಾದ ಪುಸ್ತಕ. ಯಾಕಂದ್ರೆ ಅನೇಕ ಪುಸ್ತಕಗಳು ಇರುವಾಗ್ಲೂ ಕೂಡ ಈ ಯೆರೆಮೀಯನ ಪ್ರವಾದನೆ ಗ್ರಂಥ ಬಂದ್ಬಿಟ್ಟು ಒಂದು ಒಳ್ಳೆಯ ಪುಸ್ತಕ ಎಂಬುದಾಗಿ ಅನೇಕರು ಹೇಳ್ತಿದ್ದಾರೆ. ಇದರಲ್ಲಿ ಬಂದ್ಬಿಟ್ಟು ನೋಡ್ಬೇಕಂತ ಹೇಳಿದ್ರೆ ಮುಖ್ಯವಾದ ವಚನ ಬಂದ್ಬಿಟ್ಟು 20ನೇ ವಚನ. ನಮ್ಗೆ ಈ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿರುವಂತ ಒಂದು ವಚನ ನಾವು ನೋಡ್ಬೇಕಂತ ಹೇಳಿದ್ರೆ 20ನೇ ವಚನ ಏನಂದ್ರೆ, ಆಗ ಅವರು ನನ್ನನ್ನು ಅಪಹಾಸ್ಯ ಮಾಡುವರು ಅಂದನು. ಆದ್ರೆ ಯೆರೆಮೀಯನು ಹೇಳಿದ್ದೇನೆಂದ್ರೆ, ಅವರು ನಿನ್ನನ್ನು ಒಪ್ಪಿಸುವುದಿಲ್ಲ. ನಾನು ನಿನಗೆ ಹೇಳುವ ಕರ್ತನ ವಾಕ್ಯವನ್ನು ಕೇಳು, ಕರ್ತನ ವಾಕ್ಯವನ್ನು ಮಾತ್ರ ಕೇಳು, ಆಗ ನಿನಗೆ ಒಳ್ಳೇದಾಗುವುದು, ನಿನ್ನ ಪ್ರಾಣ ಬದುಕುವುದು. ಸೊ ಮುಖ್ಯ ವಚನ ಏನಪ್ಪಾ ಅಂದ್ರೆ, ಕರ್ತನ ವಾಕ್ಯವನ್ನು ಮಾತ್ರ ಕೇಳು, ಆಗ ನಿನಗೆ ಒಳ್ಳೇದಾಗುವುದು, ನಿನ್ನ ಪ್ರಾಣ ಬದುಕುವುದು. ಇವತ್ತು ಕೂಡ ನಾವು ಕರ್ತನ ವಾಕ್ಯವನ್ನು ಮಾತ್ರ ನಾವು ಕೇಳಬೇಕು. ಕೇಳಿದಾಗ ನಮ್ಗೆ ಒಳ್ಳೇದಾಗುತ್ತೆ. ಒಳ್ಳೇದಾಗುವುದು ಮಾತ್ರ ಅಲ್ಲದೆ ನಮ್ಮ ಪ್ರಾಣ ಬದುಕ್ತದೆ. ಇದು ಸತ್ಯಾಂಶ. ಈ ಒಂದು ಸಾರಾಂಶ ಇರೋದು ಈ ಒಂದು ಅಧ್ಯಾಯದ ಒಂದು ಮುಖ್ಯ ವಚನವಾಗಿದೆ. ಸೊ ನಾವು ಮುಂದೆ ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಅಧ್ಯಾಯದ ಐತಿಹಾಸಿಕ ಸಂದರ್ಭ ನೋಡ್ಬೇಕು. ಸೊ ಯಾವಾಗ್ಲೂ ಕೂಡ ಈ ಅಧ್ಯಾಯ ಬಂದ್ಬಿಟ್ಟು ವಚನ ಹೇಳಿದೆ ಅಂದ್ರೆ ಅದು ಯಾರಿಗೋಸ್ಕರ ಹೇಳಿದೆ, ಯಾಕೆ ಹೇಳಿದೆ, ಅದರ ಒಂದು ಸಮಯ ಸಂದರ್ಭಗಳು ಏನಾಗಿದೆ ಅನ್ನೋದು ಕುರಿತು ನಾವು ನೋಡುವಂಥದ್ದು ಬಹಳ ಪ್ರಾಮುಖ್ಯ. ಸೊ ಆ ನಿಟ್ಟಿನಲ್ಲಿ ಮೊದಲನೇದಾಗಿ ನೋಡುವಾಗ ಇದರ ಒಂದು ಐತಿಹಾಸಿಕ ಸಂದರ್ಭವನ್ನು ನೋಡ್ಬೇಕು. ಇದು ಸುಮಾರು 500 ಅಂದ್ರೆ ಕ್ರಿಸ್ತಪೂರ್ವ 588ರಿಂದ 586ನೇ ಇಸ್ವಿಯಲ್ಲಿ ನಡೆದಂತಹ ಒಂದು ಘಟನೆ ಆಗಿರುವಂತದ್ದಾಗಿದೆ. ಅಂತ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ, ಯಹೂದ ಸಾಮ್ರಾಜ್ಯದ ಕಡೆಯ ಅರಸನಾಗಿರುವಂತಹ ಚಿದ್ಕೀಯನು ಆಳ್ವಿಕೆ ಮಾಡ್ತಿದ್ದಾನೆ. ಸೊ ಈಗ ಇನ್ನೇನು ಸ್ವಲ್ಪ ದಿವಸದಲ್ಲಿ ಯಹೂದ ಸಾಮ್ರಾಜ್ಯವು ಸಂಪೂರ್ಣವಾಗಿ ಅದು ಅಂತ್ಯಕ್ಕೆ ಬರುತ್ತದೆ. ಈಗಾಗ್ಲೇ ಯೆರೂಸಲೇಮ್ ಬಂದ್ಬಿಟ್ಟು ಅದು ಸಂಪೂರ್ಣವಾಗಿ ಅನ್ಯರ ಪಾಲಾಯಿತು. ಸೊ ಇಸ್ರಾಯೇಲ್ ಬಂದ್ಬಿಟ್ಟು ಒಂದೇ ದೇಶವಾಗಿತ್ತು. ತದನಂತರ ಅದು 2 ಭಾಗವಾಗುತ್ತೆ. 2 ಭಾಗವಾಗಿರುವಂತಹ ಇಸ್ರಾಯೇಲ್ ದೇಶವು ಒಂದು ಉತ್ತರ ಮತ್ತೊಂದು ದಕ್ಷಿಣ ಎಂಬುದಾಗಿ ಅಲ್ಲಿ ವಿಭಜನೆ ಆಗುತ್ತೆ. ವಿಭಜನೆ ಆಗಿರುವಂತಹ 2 ರಾಜ್ಯಗಳಿಗೆ 2 ಬೇರೆ ರೀತಿಯಾದಂತಹ ಅರಸರುಗಳು ಬಂದ್ಬಿಟ್ಟು ರಾಜತನವನ್ನ ಮಾಡ್ತಿರ್ತಾರೆ. ಸೊ ಆ ರೀತಿ ನೋಡ್ಬೇಕಂದ್ರೆ ಉತ್ತರ ಭಾಗವಾಗಿರುವಂತಹ ಇಸ್ರಾಯೇಲ್ ಅನ್ನ ಅನ್ಯ ದೇಶದವರು ಬಂದ್ಬಿಟ್ಟು ಏನ್ ಮಾಡ್ಬಿಟ್ರು, ಮುತ್ತಿಗೆ ಆಗ್ಬಿಟ್ರು. ಯಾರುಲ್ಲ, ಬಾಬಿಲೋನವರು ಮಾತ್ರ ಅಲ್ಲದೆ ಅಲ್ಲಿರುವಂತಹ ಬೇರೆ ಬೇರೆ ರಾಜ್ಯದವರೆಲ್ಲ ಬಂದ್ಬಿಟ್ಟು ಸೇರ್ಕೊಂಡು ಯುದ್ಧ ಮಾಡಿ ಅವ್ರನ್ನ ಗೆದ್ಬಿಟ್ರು. ಈಗ ಉಳಿದಿರುವಂತದ್ದು ಯಾರಂದ್ರೆ ಈ ಯಹೂದ ಪ್ರಾಂತ ಮಾತ್ರ ಉಳಿದಿತ್ತು. ಅದು ಅವ್ರದ್ದು ನೆಕ್ಸ್ಟ್ ತಪ್ಪುತ್ತೆ ಅಂತ ಇಲ್ಲ. ಅವರು ಕೂಡ ದೇವ್ರು ಬಂದ್ಬಿಟ್ಟು ತನ್ನ ಒಂದು ಪ್ರವಾದನೆಯಲ್ಲಿ ನುಡಿದಿರುವ ಪ್ರಕಾರವಾಗಿ ಅದು ನಡೀತಾ ಇದೆ. ಸೊ ಹಾಗಾಗಿ ಯಹೂದ ಪ್ರಾಂತವು ಕೂಡ ಅನ್ಯರ ಪಾಲಾಗ್ತದೆ ಅನ್ನೋದು ದೇವರ ಒಂದು ಭವಿಷ್ಯವಾಣಿ, ಅಂದ್ರೆ ಪ್ರವಾದನೆಯಾಗಿತ್ತು. ಸೊ ಆ ಒಂದು ಪ್ರವಾದನೆ ಪ್ರಕಾರವಾಗಿ ಈಗ ಆ ಒಂದು ಅಂತ್ಯದ ಸಮೀಪಕ್ಕೆ ಇವರು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಈ ಒಂದು ಚಿದ್ಕೀಯನ ಅರಸನ ಮುಖಾಂತರವಾಗಿ, ಅಂದ್ರೆ ಅದಕ್ಕಿಂತ ಮೊದಲೇ ಅರಸತನ ಮಾಡ್ತಿದ್ದಂತ ಯೆಹೋಯಾಚಿನಾಗಿರ್ಲಿ ಇವರು ಕಾಲದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ದೇಶ ಬಂದ್ಬಿಟ್ಟು ಏನಾಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅದು ದೇಶ ಭ್ರಷ್ಟವಾಗಿ ಹೋಗ್ಬಿಟ್ಟಿತ್ತು, ದೇವರಿಗೆ ವಿರುದ್ಧವಾಗಿ ಹೋಗ್ಬಿಟ್ಟಿತ್ತು. ನಂತರ ಅವ್ರು ಏನ್ ಮಾಡ್ತಾರ ಅಂತ ಹೇಳಿದ್ರೆ ಈ ಅರಸರುಗಳ ಬಂದ್ಬಿಟ್ಟು ಈ ರೀತಿ ಇರುವಾಗ ಈ ಟೈಮಲ್ಲೇ ನೆಬೂಕದ್ನೆಚ್ಚರ್ ಬಾಬಿಲೋನ್ ಸಾಮ್ರಾಜ್ಯ ಏನಾಯ್ತು ಅಂತ ಹೇಳಿದ್ರೆ ಈ ಯಹೂದ ಪ್ರಾಂತವನ್ನ ಆಲ್ಮೋಸ್ಟ್ ಮುತ್ತಿಗೆ ಆಗ್ಬಿಟ್ಟಿದ್ರು. ಅವ್ರು ಏನ್ ಮಾಡ್ತಾರಂದ್ರೆ ಚಿದ್ಕೀಯನನ್ನ ಅವ್ರು ನೇಮಿಸ್ತಾ ಇದಾರೆ ಅರಸನಾಗಿ ನೀನಿರಪ್ಪ ಅಂತ. ಸೊ ಈ ರೀತಿ ಇರುವಾಗ ಏನಾಗುತ್ತೆ ಅಂದ್ರೆ ಯಹೂದ ಬಂದ್ಬಿಟ್ಟು ಬಾಬಿಲೋನ್ಯರ ಸಾಮ್ರಾಜ್ಯ ಸಂಪೂರ್ಣ ವಿಜಯದ ಬೆದರಿಕೆಗೆ ಒಳಗಾಗಿತ್ತು. ಇನ್ನೇನ್ ಸ್ವಲ್ಪ ಈಗ ನೋಡ್ರಿ, ರಾಜನೇ ನಮ್ಮ ಮಾತಿಗೆ ಅವನು ಬಗ್ತಾ ಇದ್ದಾನೆ,
ನಾವೇ ಬಂದ್ಬಿಟ್ಟು ರಾಜ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಅದಾದ್ಮೇಲೆ ನೋಡ್ಬೇಕಂತ ಹೇಳಿದ್ರೆ ಅನೇಕ ಬಿಕ್ಕಟ್ಟುಗಳಿಗೆ ಅವ್ರು ಬಂದ್ಬಿಟ್ಟು ಒಳಗಾಗ್ತಾ ಇದ್ರು. ಯಾಕಂದ್ರೆ ಇಲ್ಲಿ ಬಂದ್ಬಿಟ್ಟು ಯಹೂದದಲ್ಲಿ ಏನಿದ್ದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಗೋಡೆಗಳು ಮಾತ್ರಲ್ಲದೆ ಅವ್ರನ್ನ ಕಾಪಾಡ್ಲಿಕ್ಕೆ ಆಗುವಂತೆ ಯಾವುದೇ ರೀತಿಯಾದಂತಹ ಭದ್ರತೆಗಳು ಬಂದ್ಬಿಟ್ಟು ಅಷ್ಟು ಸರಿಯಾಗಿದ್ದಿಲ್ಲ. ಮಾತ್ರಲ್ಲದೆ ಈ ರೀತಿ ಇರೋದ್ರಿಂದ ಅವ್ರಿಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಅನೇಕ ಅವಶ್ಯಕತೆಗಳು ಬಂದ್ಬಿಟ್ಟು ಅದು ಈಡೇರಿಸ್ತಾ ಇಲ್ಲ, ಅದೆಲ್ಲ ಬಂದ್ಬಿಟ್ಟು ನಿರಾಕರಿಸ್ತಾ ಇತ್ತು. ಸೊ ಇಂಥ ಒಂದು ಕಠಿಣವಾದ ಪರಿಸ್ಥಿತಿ ಈ ಒಂದು ಅಧ್ಯಾಯದಲ್ಲಿ ನಾವು ಕಾಣಬಹುದು, ಅಂದ್ರೆ ಈ ಪುಸ್ತಕದಲ್ಲಿ ನಾವು ಕಾಣಬಹುದು. ಅದರಲ್ಲಿ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಇಂಥ ಪರಿಸ್ಥಿತಿಗಳು ಇನ್ನೂ ಸ್ವಲ್ಪ ತಲೆ ಎತ್ತಿ ದೋರುವುದನ್ನ ನಾವು ಕಾಣಬಹುದು. ಮತ್ತೆ ಎರಡನೇದಾಗಿ ಆಧ್ಯಾತ್ಮಿಕ ಸಂದರ್ಭವನ್ನ ನಾವು ನೋಡ್ಬೇಕು. ಸೊ ಇಲ್ಲಿ ಆಧ್ಯಾತ್ಮಿಕ ಸಂದರ್ಭ ಹೆಂಗಿತ್ತು ಅಂತ ಹೇಳಿದ್ರೆ ಜನರೊಂದಿಗೆ ಸತ್ಯವಾಗಿ ಮಾತಾಡುವ ಕೆಲವು ಪ್ರವಾದಿಗಳಲ್ಲಿ ಈ ಯೆರೆಮೀಯ ಕೂಡ ಒಬ್ಬನಾಗಿದ್ದ. ಅಂದ್ರೆ ಜನರು ಮಾಡ್ತಿದ್ದಂತ ವಿಗ್ರಹಾರಾಧನೆ, ಅನ್ಯಾಯ, ಅವಿಧೇಯತೆ, ದೇವರ ಒಂದು ಸನ್ನಿಧಾನದಿಂದ ದೂರ ಹೋಗುದು, ತೀರ್ಪುಗಳನ್ನ ಬಗ್ಗೆ, ದೇವರ ನ್ಯಾಯ ತೀರ್ಪು ಬಗ್ಗೆ ಎಚ್ಚರಿಕೆಯನ್ನು ನೀಡುವಂಥದ್ದು, ಇದೆಲ್ಲ ಅವನ್ ಬಂದ್ಬಿಟ್ಟು ಹೇಳುವ ಪ್ರವಾದಿಗಳು ಕೆಲವರು ಮಾತ್ರ ಇದ್ರು, ಬೆರಳೆಣಿಕೆಯಷ್ಟು. ಆ ಬೆರಳೆಣಿಕೆ ಪ್ರವಾದಿಗಳಲ್ಲಿ ಯೆರೆಮೀಯ ಕೂಡ ಒಬ್ಬ ಪ್ರವಾದಿ ಆಗಿದ್ದ. ಆದ್ರೂ ಕೂಡ ಯೆರೂಸಲೇಮಿನಲ್ಲಿ ಏನಾಗಿದ್ರು ಅಂದ್ರೆ ಅನೇಕ ಸುಳ್ಳು ಪ್ರವಾದಿಗಳಿದ್ರಂತೆ. ಅವರೆಲ್ಲ ಭರವಸೆ ಬಂದ್ಬಿಟ್ಟು ಬೇರೆ ರೀತಿ ಹರಡ್ತಾ ಇದ್ರಂತೆ. ಅವ್ರ ಹೆಂಗಂದ್ರೆ ಖಂಡಿತವಾಗ್ಲೂ ಬಾಬಿಲೋನಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾರೆ, ದೇವ್ರು ಬಂದ್ಬಿಟ್ಟು ನಮಗೆ ಕಾಪಾಡ್ತಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ಹೌದು, ಖಂಡಿತ ಅವ್ರು ಮಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಇವರು ಬಂಧನಕ್ಕೆ ಒಳಗಾಗ್ಬೇಕು ಅಲ್ವಾ. ಅದು ದೇವ್ರು ಬಂದ್ಬಿಟ್ಟು ಮೊದ್ಲೇ ಬಂದ್ಬಿಟ್ಟು ಪೂರ್ವ ಕಾಲದಲ್ಲಿ ನೋಡಿದಿರುವಂತ ಪ್ರವಾದನೆ, ಇಸ್ರಾಯೇಲ್ರ ಒಂದು ಮಿತಿ ಮೀರುವಿಕೆ, ಪಾಪ ಮಾತ್ರಲ್ಲದೆ ಅವಿಧೇಯತೆಯಿಂದಾಗಿ ಅವರು ಏನಾಗ್ಬೇಕು ಅಂದ್ರೆ ಬಾಬಿಲೋನಿಯರಿಗೆ ಗುಲಾಮರಾಗ್ಬೇಕು, ಬಾಬಿಲೋನಿಯರು ಅವ್ರ ಮೇಲೆ ಅಧಿಕಾರವನ್ನು ವಹಿಸ್ಬೇಕು ಅಂತ. ಈಗ ಅದು ಇನ್ನ ಆಗ್ಲಿಲ್ಲ. ಅಷ್ಟ್ರೊಳಗಾಗಿ ಏನ್ ಮಾಡ್ತಾರಂದ್ರೆ ಅನೇಕರು ಸುಳ್ಳು ಪ್ರವಾದಿಗಳು ಬಂದ್ಬಿಟ್ಟು ಹಂಗೆಲ್ಲ ಇಲ್ಲ, ಹಂಗೆಲ್ಲ ಮಾಡಲ್ಲ ದೇವ್ರು, ಹಂಗ್ ಬಂದ್ಬಿಟ್ಟು ಮಾಡ್ಲಿಕ್ಕೆ ಆಗೋದಿಲ್ಲ, ದೇವ್ರು ಬಂದ್ಬಿಟ್ಟು ನಮ್ಮನ್ನ ಕಾಪಾಡ್ತಾನೆ ಅಂತೇಳಿ ಜನಗಳಿಗೆ ಬೇರೆ ರೀತಿ ನಡೆಸ್ಬಿಟ್ರು. ಆದ್ರೆ ಈ ಒಂದು ವಾಕ್ಯ ಕಾಳಭಾಗದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಯೆರೆಮೀಯನ ಕಾಲದಲ್ಲಿ ದೇವ್ರು ಬಂದ್ಬಿಟ್ಟು ನ್ಯಾಯ ತೀರಿಸ್ತಾ ಇದ್ರು, ಅವ್ರಿಗೆ ನ್ಯಾಯವನ್ನ ಕೊಡ್ತಾ ಇದ್ರು. ಸೊ ಆ ತೀರ್ಪು ಇನ್ನ ಬರೋದಕ್ಕಿಂತ ಮುಂಚಿತವಾಗಿ ಜನರಿಗೆ ಬೇರೆ ತಪ್ಪು ಬೋಧನೆಯನ್ನು ಕಳಿಸುವಂತ ತಪ್ಪು ಎಂಬುದಾಗಿ ಇವನು ಯೆರೆಮೀಯ ಹೇಳ್ತಾ ಇದ್ದ. ಸೊ ಇದು ಈ ಒಂದು ಆಧ್ಯಾತ್ಮಿಕ ಒಂದು ಸಂದರ್ಭವನ್ನು ನೋಡ್ಬೋದು. ನಂತರವಲ್ಲೇ ಈ ಯೆರೆಮೀಯನ ಸೇವೆ ಸ್ವಲ್ಪ ನಾವು ಆಳವಾಗಿ ನೋಡ್ಬೇಕಂತ ಹೇಳಿದ್ರೆ ಇವನ್ ಬಂದ್ಬಿಟ್ಟು ಒಬ್ಬ ಅಳುವ ಪ್ರವಾದಿ ಅಂತ ಹೇಳ್ತಿದ್ರು. ಯಾಕಂದ್ರೆ ಇವನೇನ್ ಮಾಡ್ತಿದ್ದ ಅಂದ್ರೆ ನೀವು ಬಂದ್ಬಿಟ್ಟು ದೇವ್ರ ಕಡೆ ತಿರ್ಕೊಳ್ರಿ ಅಂತಾನು ಹೇಳ್ತಿದ್ದ. ಜೊತೆಗೆ ದೇವರ ನ್ಯಾಯ ತೀರ್ಪು ಎಷ್ಟು ಕಠಿಣವಾಗಿದೆ ಅಂತ ಹೇಳಿ ಅವನು ಅದನ್ನ ಜನರಿಗೆ ಹೇಳ್ತಾ ಇದ್ದ. ಸುಮಾರು 40 ವರ್ಷ ಅವನು ಸೇವೆ ಮಾಡ್ತಿದ್ದ. ವಿನಾಶವನ್ನು ಅವನು ತಪ್ಪಿಸಲು ಪಶ್ಚಾತ್ತಾಪ ಪಡ್ಲಿಕ್ಕೆ ಆಗುತ್ತೆ. ಮತ್ತೆ ಬಾಬಿಲೋನ್ಗೆ ನೀವೇನಾಗ್ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಒಪ್ಪಿಸ್ಕೊಟ್ಬಿಡಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾನೆ. ಯಾಕಂದ್ರೆ ಆಗ ಮಾತ್ರ ಅದು ದೇವರ ಒಂದು ಯೋಚನೆಗಳು ಅದು ನೆರವೇರುತ್ತೆ. ಇವತ್ತು ನಾವು ಕೂಡ ಏನಂದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಹೆಂಗಂದ್ರೆ ನಮ್ಮ ಸ್ವಹಿತಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದು ದೇವರ ಯೋಜನೆಗಳಿಗೆ ಅದು ಬಂದ್ಬಿಟ್ಟು ತದ್ವಿರುದ್ಧವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದೀವಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿದ್ದ ಲೋಕದಲ್ಲಿ, ಹೆಂಗಂತ ಪ್ರಾರ್ಥನೆ ಮಾಡ್ದ? ನನ್ನ ಚಿತ್ತ ಅಲ್ಲ ಸ್ವಾಮಿ, ನಿನ್ನ ಚಿತ್ತ ಅಂತ ಹೇಳ್ತಿದ್ದ. ಇವತ್ತು ನಾವಲ್ಲ, ಸಂಪೂರ್ಣವಾಗಿ ನನ್ನ ಚಿತ್ತ ಮಾತ್ರ ದೇವ್ರೆ, ನಿಂದೆಲ್ಲ ಏನ್ ಬೇಕಾಗಿಲ್ಲ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪ್ರಾರ್ಥನೆ ಕಳಿಸಿಕೊಟ್ಟಾಗಲೂ ಕೂಡ, ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾವು ಪರಿಶುದ್ಧನೆನಿಸಲ್ಪಡಲಿ, ನಿಮ್ಮ ಚಿತ್ತವು ಭೂಲೋಕದಲ್ಲಿ ಬಂದ್ಬಿಟ್ಟು ಏನ್ ಮಾಡ್ಬೇಕು ಬರಲಿ, ನಿನ್ನ ಪರಲೋಕದಲ್ಲಿ ಯಾವ ರೀತಿ ನೆರವೇರ್ತಾ ಇದೆಯೋ ಅದೇ ರೀತಿ ಬಂದ್ಬಿಟ್ಟು ಈ ಭೂಲೋಕದಲ್ಲಿ ಕೂಡ ನೆರವೇರ್ಬೇಕು ಅನ್ನೋದು ಯೇಸು ಕ್ರಿಸ್ತನ ಒಂದು ತಾತ್ಪರ್ಯ, ಅವನ ಪ್ರಾರ್ಥನೆಯ ತಾತ್ಪರ್ಯ ಆಗಿತ್ತು. ಅದೇ ರೀತಿ ಇಲ್ಲಿ ಕೂಡ ನೋಡ್ಬೇಕಂದ್ರೆ ಯೆರೆಮೀಯ ದೇವ್ರೇ ನಿನ್ ಚಿತ್ತಕ್ಕೆ ನಾವು ಒಪ್ಪಿಸ್ಕೊಡ್ಬೇಕು ಅಂತ ಹೇಳಿ ಜನರನ್ನ ಏನ್ ಮಾಡ್ತಿದ್ದ, ಒತ್ತಾಯಿಸ್ತಾ ಇದ್ದ. ಅವರ ಬಂದ್ಬಿಟ್ಟು ಸಂದೇಶ ಹೆಂಗಾಗಿತ್ತು ಅಂತ ಹೇಳಿದ್ರೆ ಆಳವಾಗಿತ್ತು. ಅದು ಯಾರಿಗೆ ಬಂದ್ಬಿಟ್ಟು ಏನಾಗ್ಲಿಲ್ಲ ಅಂದ್ರೆ ಮೆಚ್ಚುಗೆ ಆಗ್ಲಿಲ್ಲ, ಇಷ್ಟವಾಗ್ಲಿಲ್ಲ. ಯಾಕಂತ ಹೇಳಿದ್ರೆ ಇವನ್ ಬಂದ್ಬಿಟ್ಟು ದೇವರ ಕೋಪ ಬಗ್ಗೆ ಹೇಳ್ತಾನೆ, ದೇವರ ದಂಡನೆ ಬಗ್ಗೆ ಹೇಳ್ತಿದ್ದಾನೆ, ನಾವು ಭ್ರಷ್ಟರಾಗ್ಬಿಟ್ವಿ ಅಂತ ಹೇಳ್ತಾನೆ. ಏನಪ್ಪ ಇವ್ನು ಹಿಂಗ್ ಹೇಳ್ತಾನೆ, ಯಾವಾಗ್ಲೂ ಅಳ್ತಾ ಇದ್ದಾನಲ್ಲ ಇವನು ಅಂತೇಳಿ ಅವ್ರೇನ್ ಮಾಡ್ಬಿಟ್ರು ಅಂದ್ರೆ ಇವನ್ನ ಕಂಡ್ರೆ ಒಂಥರ ಇದಾಗ್ತಿದ್ವು. ಅದ್ ಮಾತ್ರ ಅಲ್ಲದೆ ಬೇಗ ಬಂದ್ಬಿಟ್ಟು ಬಾಬಿಲೋನಿಗೆ ನಾವು ಶರಣರಾಗ್ಬೇಕು ಅಂತ ಹೇಳ್ತಿದ್ದ. ಇದು ಅವನ ಬಂದ್ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಇವನನ್ನ ಮತ್ತೆ ತಿರುಗಿ ಬೇರೆ ರೀತಿಯಲ್ಲಿ ಜನರ ಒಂದು ವಿರೋಧಿಸ್ತಾ ಇದ್ರು, ರಾಜರು ವಿರೋಧಿಸ್ತಾ ಇದ್ರು, ಅಲ್ಲಿದಂತ ಯಹೂದ ಅಧಿಕಾರಿಗಳೆಲ್ಲ ವಿರೋಧಿಸ್ತಾ ಇದ್ರು. ಇವನ್ ಒಂದ್ ರೀತಿ ಏನಂದ್ರೆ ಯಾರಿಗೂ ಬೇಕಾಗಿದೆಯಲ್ಲ ಆಯ್ತಾ, ಯಾಕಂದ್ರೆ ಇವನು ಹೇಳುವ ಮಾತೆಲ್ಲ ತತ್ವಿರೋಧವಾಗಿ ಇತ್ತು. ಸೊ ಈ 38ನೇ ಅಧ್ಯಾಯದಲ್ಲಿ ಕೂಡ ಪ್ರವಾದಿ ಏನ್ ಮಾಡ್ತಾನೆ, ಮತ್ತೊಂದ್ಸರಿ ಸೆರೆಗೆ ಅವನ್ ಬೀಳ್ತಾನೆ. ಈಗಾಗ್ಲೇ ಒಂದ್ಸರಿ ಅವನ್ ಸೆರೆವಾಸ ಆಗಿದ್ದ. ಈಗ 2ನೇ ಸರಿ ಏನಾಗಿದ್ದಾನೆ ಅಂದ್ರೆ ಸೆರೆವಾಸಕ್ಕೆ ಒಳಗಾಗ್ತಾನೆ.
ಸೆರೆವಾಸಕ್ಕೆ ಒಳಗಾಗಿ ತನ್ನ ಜೀವಿತಕ್ಕೆ ಹಾನಿ ಉಂಟಾಗುತ್ತೆ, ಪ್ರಾಣ ಸಾಯ್ಬೇಕು ಅಂತ ಸ್ಥಿತಿಯಲ್ಲಿ ಕೂಡ ಅವನು ದೇವರ ವಾಕ್ಯವನ್ನ ಯಥಾರ್ಥವಾಗಿ ಸಾರ್ತಿದ್ದಾನೆ. ಯಾಕಂದ್ರೆ ನಾನು ಮೊದ್ಲೇ ಹೇಳಿದ ಹಾಗೆ ದೇವರ ವಾಕ್ಯವನ್ನ, ಕರ್ತನ ವಾಕ್ಯವನ್ನ ಕೇಳು, ಆಗ ನೀನು ಬದುಕಿವಿ, ನೀನ್ ಹೆಂಗಿರ್ತಿ ಚೆನ್ನಾಗಿರ್ತಿ ಅಂತೇಳಿ ಹೇಳಿದ ಹಾಗೆ ಇವನ್ ಬಂದ್ಬಿಟ್ಟು ಧೈರ್ಯವಾಗಿ ಹೇಳ್ತಾ ಇದ್ದ. ಇಲ್ಲಿ ಪ್ರಮುಖವಾದ ಪಾತ್ರಗಳೆಂದ್ರೆ 3 ಜನ ನಾವ್ ಹೇಳ್ಬೋದು. ಪ್ರಮುಖವಾಗಿ 3 ಜನ ನಾವ್ ಹೇಳ್ಬೋದು. ಯಾರು ಪ್ರಮುಖ ಪಾತ್ರಗಳು ಅಂದ್ರೆ, ಮೊದಲನೇದಾಗಿ ಅರಸನಾದ ಚಿದ್ಕೀಯ. ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡ್ಬೇಕಂತ ಹೇಳಿದ್ರೆ ಅಲ್ಲಿ ಗೊತ್ತಾಗತ್ತೆ. ಅರಸನಾದ ಚಿದ್ಕೀಯ ಬಂದ್ಬಿಟ್ಟು ಇರ್ತಾನೆ. ಈ ಅರಸನಾದ ಚಿದ್ಕೀಯ ಬಗ್ಗೆ ನೋಡ್ಬೇಕಂತ ಹೇಳಿದ್ರೆ ಇವನೊಬ್ಬ ದೌರ್ಬಲ್ಯ ಇಚ್ಛಾಶಕ್ತಿಯುಳ್ಳ ಒಬ್ಬ ಏನಾಗಿದೆ ಅಂತ ಹೇಳಿದ್ರೆ ಒಬ್ಬ ರಾಜನಾಗಿದ್ದಾನೆ. ಇವನು ಬಂದ್ಬಿಟ್ಟು ಸುಲಭವಾಗಿ ಪ್ರಭಾವಿತನಾಗ್ತಾನೆ. ಮಾತ್ರ ಅಲ್ಲದೆ ಚಿದ್ಕೀಯನು ಬಾಬಿಲೋನಿಯರ ಬೆದರಿಕೆಯನ್ನ ತನ್ನ ಭಯ ಮತ್ತು ತನ್ನ ಸ್ವಂತ ಅಧಿಕಾರಿಗಳ ಭಯದಲ್ಲಿ ಅವನು ಸಿಕ್ಕಿಬಿದ್ದ. ಯಾಕಂದ್ರೆ ಚಿದ್ಕೀಯ ಬಂದ್ಬಿಟ್ಟು ಯಾರ ಮುಖಾಂತರವಾಗಿ ರಾಜನಾಗಿ ನೇಮಿಸಲ್ಪಟ್ಟಿದ್ದಾನೆ ಅಂದ್ರೆ ಬಾಬಿಲೋನಿಯರ ಮುಖಾಂತರವಾಗಿ ನೇಮಿಸಲ್ಪಟ್ಟ. ಮಾತ್ರ ಅಲ್ಲದೆ ತನ್ನ ಅಧಿಕಾರಿಗಳನ್ನ ನೋಡಿ ಹೆದರ್ತಾ ಇದೆ. ಯಾಕಂದ್ರೆ ಅವರು ಇಲ್ಲ ಅಂತ ಹೇಳಿದ್ರೆ ಇವನ್ಗೆ ರಾಜ್ಯ ಅಧಿಕಾರ ಇರುವುದಿಲ್ಲ, ಹಾಗಾಗಿ ಅದಕ್ಕೋಸ್ಕರ ಅವನು ಹೆದರ್ತಾ ಇದ್ದ. ಸೊ ಈ ರೀತಿ ನೋಡ್ಬೇಕಂತ ಹೇಳಿದ್ರೆ ಅವನೇನ್ ಮಾಡಿದ, ಸಾಂದರ್ಭಿಕವಾಗಿ ಯೆರೆಮೀಯನ ಸಲಹೆಯನ್ನ ಹುಡುಕಿದ್ರು ಅಂತಿಮವಾಗಿ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಅನುಸರಿಸಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಇವತ್ತು ನಾವು ಕೂಡ ಹಂಗೆ ಇದೀವಿ. ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಎಬೇದ್ ಮೆಲೆಕನ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಇವನು ಏನ್ ಮಾಡ್ತಾನಂದ್ರೆ ಇವನೊಬ್ಬ ಐಥಿಯೋಪಿಯಾ ದೇಶದ ಒಬ್ಬ ಅಧಿಕಾರಿ, ಒಬ್ಬ ಕಂಚುಕಿಯಾಗಿರ್ತಾನೆ. ಇವನೇನ್ ಮಾಡ್ತಾನೆ ಅಂದ್ರೆ ಹೋಗ್ಬಿಟ್ಟು ಯೆರೆಮೀಯನಿಗೋಸ್ಕರ ಧೈರ್ಯವಾಗಿ ರಾಜನ ಹತ್ರ ವಕಾಲತ್ತು ಮಾಡ್ತಾನೆ. ಬಾವಿಯಿಂದ ಏನ್ ಮಾಡ್ತಾರೆ ಅಂದ್ರೆ ಅವನ್ನ ಯೆರೆಮೀಯನನ್ನ ಬಾವಿಯೊಳಗೆ ಹಾಕ್ಬಿಡ್ತಾರೆ. ನೀರಿಲ್ದೇ ಇರುವಂತ ಬಾವಿ, ಬರೀ ಕೆಸರು ಇರುವಂತ ಬಾವಿ. ಆ ಬಾವಿಯಿಂದ ಮೇಲೆ ಕೆತ್ತಲಿಕ್ಕೆ ಆಗುವಂತೆ ಸಹಾಯ ಮಾಡ್ತಾನೆ. ಮೂರನೇದಾಗಿ ನೋಡ್ಬೇಕಂದ್ರೆ ಯೆಹೂದ ಅಧಿಕಾರಿಗಳು. ಈ ಅಧಿಕಾರಿಗಳೆಲ್ಲ ಹೆಂಗಿದ್ರೆ ಅಂದ್ರೆ ಯೆರೆಮೀಯನ ನೋಡಿದ್ರೆ ಆಗ್ತಾ ಇದ್ದಿಲ್ಲ, ಅವನ್ನ ಕಂಡ್ರೆ ಹೊಟ್ಟೆ ಉರಿತಾ ಇತ್ತು, ಒಂಥರ ಕೋಪ ಬರ್ತಾ ಇದ್ರು. ಯಾಕಂದ್ರೆ ಅವನ ಪ್ರವಾದನೆಗಳು ಹೆಂಗೈತೆ ಅಂತ ಹೇಳಿದ್ರೆ ನಿರಾದರ್ಶಕವಾಯ್ತು ಮತ್ತು ಅಪಾಯವಾದಂತ ಸಂಗತಿಗಳನ್ನ ಅವನು ಹೇಳ್ತಿದ್ದ. ಸೊ ಅದ್ ಮಾತ್ರ ಅಲ್ಲದೆ ಇವನು ಯಾವಾಗ್ಲೂ ನಮ್ಮನ್ನ ಪತನವನ್ನ ಮಾತ್ರ ಇವನೇನ್ ಮಾಡ್ತಿದ್ದ, ಬಯಸ್ತಾ ಇದ್ದಾನೆ ಅಂತೇಳಿ ಅವ್ರು ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ರು. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಇವನ್ ಹೆಂಗಾರು ಮಾಡಿ ಸೆರೆಮನೆಗೆ ಹಾಕ್ಬಿಡ್ಬೇಕು, ಇವನ್ನ ಬಿಟ್ಬಿಟ್ರೆ ಊರು ಇದೇ ಮಾತನ್ನ ಹೇಳ್ಕೊಂಡು ಜನರನ್ನೆಲ್ಲ ಏನ್ ಮಾಡ್ಬಿಡ್ತಾನೆ, ಒಂದ್ ರೀತಿಯಲ್ಲಿ ಕೆಡಿಸ್ಬಿಡ್ತಾನೆ ಅಂತೇಳಿ ಅವರು ಅನ್ಕೊಳ್ತಾ ಇದ್ರು. ಸೊ ಈ ಕಾರ್ಯಗಳನ್ನ ನಾವು ಈ ಒಂದು ಅಧ್ಯಾಯಕ ಪೂರ್ವಭಾವವಾಗಿ ನಾವು ತಿಳ್ಕೊಬೇಕಾಗತ್ತೆ. ಸೊ ನಾವು ಮುಂದೆ ಹೋಗೋಣ. ಮುಂದೆ ಹೋದಾಗ ಈ ಅಧ್ಯಾಯವನ್ನ ನಾವು ಬಂದ್ಬಿಟ್ಟು 5 ಭಾಗವಾಗಿ ನಾವು ವಿಂಗಡಿಸ್ಬೋದು. 5 ಭಾಗವಾಗಿ ವಿಂಗಡಿಸ್ಬೋದು. ಮೊದಲನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಮೊದಲ 3 ವಚನಗಳು ಇಲ್ಲಿ ನೋಡುವಾಗ ಇದು ಯೆರೆಮೀಯನ ಶರಣಾಗತಿಯ ಭವಿಷ್ಯವಾಣಿ. ನಾವು ಬಂದ್ಬಿಟ್ಟು ಶರಣರಾಗ್ಬೇಕು, ನಾವು ಯಾವ್ದೇ ರೀತಿಯಲ್ಲಿ ಒಣಜಂಬ ಕೊಚ್ಕೋಬಾರ್ದು ಅಂತೇಳಿ ಅವನೇನ್ ಹೇಳ್ತಿದ್ದಾನೆ ಅಂದ್ರೆ ಜನಗಳಿಗೆ ಅಲ್ಲಿ ಹೇಳ್ತಿದ್ದಾನೆ, ರಾಜನು ಕೂಡ ಹೇಳ್ತಿದ್ದಾನೆ. ಅದು ಪ್ರಾರಂಭ 3 ವಚನದಲ್ಲಿ ನೋಡ್ಬೋದು. ಮತ್ತೆ ಅದ ನಂತರ ಬರುವಂತ 3 ವಚನಗಳು ಏನ್ ಹೇಳುತ್ತೆ ಅಂದ್ರೆ ಯೆರೆಮೀಯನ ಆರೋಪ ಮತ್ತು ಸೆರೆವಾಸ. ಯೆರೆಮೀಯ ಬಂದ್ಬಿಟ್ಟು ಕೆಲವೊಂದು ಆರೋಪವನ್ನ ಹೇಳ್ತಿದ್ದಾನೆ. ಇದರ ದೆಸೆಯಿಂದಾಗಿ ಏನಾಗುತ್ತೆ ಅಂದ್ರೆ ಅವನಿಗೆ ಸೆರೆವಾಸವಾಗುತ್ತೆ. ಸೊ ನಂತರ ನೋಡ್ಬೇಕಂದ್ರೆ 7ನೇ ವಚನದಿಂದ 13ನೇ ವಚನದಲ್ಲಿ 3ನೇ ಭಾಗವಾಗಿ ಅಲ್ಲಿ ಒಬ್ಬ ವ್ಯಕ್ತಿ ಬರ್ತಿದ್ದಾನೆ. ಅವನ ಹೆಸರು ಬಂದ್ಬಿಟ್ಟು ಎಬೇದ್ ಮೆಲೆಕ. ಇವನ್ ಏನ್ ಮಾಡ್ತಾನೆ ಅಂದ್ರೆ ಯೆರೆಮೀಯನನ್ನ ಹೆಂಗಾರು ಪಾರು ಮಾಡ್ಬೇಕು, ಕಾಪಾಡ್ಬೇಕು ಅಂತೇಳಿ ಪ್ರಯಾಸ ಪಡ್ತಾ ಇರ್ತಾನೆ. ಈ ಒಂದು ವಿಚಾರವನ್ನ ನಾವು 3ನೇ ಭಾಗವಾಗಿ ನೋಡ್ಬಹುದು. 4ನೇದಾಗಿ ನೋಡ್ಬೇಕಂತ ಹೇಳಿದ್ರೆ ಇಲ್ಲಿ ಯೆರೆಮೀಯ 38ನೇ ಅಧ್ಯಾಯ 14ನೇ ವಚನದಿಂದ 23ನೇ ವಚನದವರೆಗೆ ನೋಡುವಾಗ ಇಲ್ಲಿ ಯೆರೆಮೀಯನೊಂದಿಗೆ ಚಿದ್ಕೀಯನ ರಹಸ್ಯ ಸಂಭಾಷಣೆ. ಅರಸನಾದ ಚಿದ್ಕೀಯ ಬಂದ್ಬಿಟ್ಟು ರಹಸ್ಯವಾಗಿ ಒಂದು ಸಂಭಾಷಣೆಯನ್ನ ಯೆರೆಮೀಯನೊಂದಿಗೆ ಮಾತನಾಡ್ತಾನೆ. ಇದು 14ನೇ ವಚನದಿಂದ 23ನೇ ವಚನದವರೆಗೆ. ಕಡೆದಾಗಿ 4 ವಚನ ನೋಡುವಾಗ ಇಲ್ಲಿ ಈ ಕಡೆ ವಚನಗಳಲ್ಲಿ ನೋಡುವಂತ ಸಂದರ್ಭದಲ್ಲಿ ಯೆರೆಮೀಯ ಏನ್ ಮಾಡ್ತಾನೆ ಅಂದ್ರೆ ಅವನನ್ನ ಮತ್ತೆ ತಿರುಗಿ ಸೆರೆಮನೆಗೆ ಹಿಂತಿರುಗಿಸ್ತಾರೆ. ಮತ್ತೆ ತಿರುಗಿ ಅವನನ್ನ ಸೆರೆಮನೆಗೆ ಹಿಂತಿರುಗಿಸೋದನ್ನ ನಾವು ನೋಡ್ಬೋದು. ನಾವು ಮುಂದೆ ಮುಂದುವರಿಸಿ ನೋಡೋಣ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಅಧ್ಯಾಯದ ಒಂದು ತಾತ್ಪರ್ಯ ಏನಪ್ಪಾ ಅಂದ್ರೆ ಯೆರೆಮೀಯ ಹೋಗಿ ಜನಗಳಿಗೆ ಪ್ರವಾದನೆ ಹೇಳ್ತಾನೆ. ಪ್ರವಾದನೆ ಹೇಳುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿದ್ದಂತಹ ಯಹೂದ್ಯರೆಲ್ಲ ಅಥವಾ ಯಹೂದಿ ಅಧಿಕಾರಿಗಳೆಲ್ಲ ಅಥವಾ ರಾಜನ ಒಂದು ಮಂತ್ರಾಲೋಚಕರೆಲ್ಲ ಏನ್ ಮಾಡ್ತಾರೆ, ಸೇರ್ಕೊಂಡು ಅವನನ್ನ ಸೆರೆಮನೆಗೆ ಹಾಕ್ಬಿಡ್ಬೇಕು ಅಂತ ಹೇಳ್ತಾರೆ. ರಾಜನ ಹತ್ರ ಹೇಳ್ತಾರೆ, ಇವನ್ ಬಂದ್ಬಿಟ್ಟು ಸಾಯ್ಬೇಕು, ಇವನ್ ಬಿಡ್ಬಾರ್ದು ಇವನ್ನ ಅಂತೇಳಿ ಅವ್ನು ಹೇಳ್ತಾರೆ. ಸೊ ಹಂಗ ಹೇಳುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನ್ನ ಎತ್ಕೊಂಡೋಗಿ ಬಾವಿಯೊಳಗೆ ಹಾಕ್ಬಿಡ್ತಾರೆ. ಸೊ ಈ ಒಂದು ವಿಚಾರ ಇದೆ, ಬಾವಿಯಿಂದ ಅವನು ಹೆಂಗ್ ಹೊರಡೆ ಬರ್ತಾನೆ ಅನ್ನೋದೇ ಈ ಒಂದು ಅಧ್ಯಾಯದಲ್ಲಿದೆ. ಸೊ ಪ್ರಾರಂಭ 3 ವಚನವನ್ನು ನಾವು ಸ್ವಲ್ಪ ನೋಡೋಣ. ಮತ್ತಾನನ ಮಗನಾದ ಶೆಫತ್ಯನು, ಅಲ್ಲಿರುವಂತಹ ಶಶೂರನ ಮಗನಾದ ಗೆದಲ್ಯನು, ಸೆಲೆಮ್ಯನು ಮಗನಾದ ಯೂಕಲನು, ಮೆಲ್ಕಿಯನ ಮಗನಾದ ಪಶೂರನು,
ಯೆರೆಮೀಯನು ಜನರಿಗೆಲ್ಲ ಹೇಳಿದ ಮಾತುಗಳನ್ನು ಕೇಳಿದರು. ಅವು ಯಾವುದೆಂದ್ರೆ, ಕರ್ತನು ಹೀಗೆ ಹೇಳುತ್ತಾನೆ, ಈ ಪಟ್ಟಣದಲ್ಲಿ ನಿಲ್ಲುವವನು ಕತ್ತಿಯಿಂದಲೂ ಕ್ಷಾಮದಿಂದಲೂ ಜಾಡ್ಯದಿಂದಲೂ ಸಾಯುವನು. ಆದ್ರೆ ಕಸ್ದೀಯರ ಬಳಿಗೆ ಅವ್ರ ಬಗ್ಗೆ ಹೋಗುವವನು ಬದುಕುವನು. ಅವನ ಪ್ರಾಣವು ಅವನಿಗೆ ಕೊಳ್ಳೆಯಾಗಿರುವುದು, ಅವನು ಬದುಕುವನು. ಕರ್ತನು ಹೇಳುವುದೇನೆಂದ್ರೆ, ಈ ಪಟ್ಟಣವು ನಿಶ್ಚಯವಾಗಿ ಬಾಬೆಲ್ ಅರಸನ ಸೈನ್ಯದಿಂದ ಕೈಯಲ್ಲಿ ಒಪ್ಪಿಸಲ್ಪಡುತ್ತದೆ. ಅದು ಅವನನ್ನ ಏನ್ ಮಾಡುತ್ತೆ, ವಶ ಮಾಡಿ ಕೊಳ್ಳುತ್ತದೆ. ಇದು ಈ ರೀತಿ ಪ್ರವಾದನೆ ಹೇಳ್ತಿದ್ದ. ಈ ರೀತಿ ಹೇಳುವುದರಿಂದ ಜನಗಳಿಗೆ ಅಲ್ಲಿ ತುಂಬಾ ಒಂಥರ ಬೇಸರ ಆಗ್ಬಿಡ್ತು. ಏನಪ್ಪ ಇವನು ಇಷ್ಟೊಂದು ಹಿಂಗ್ ಹೇಳ್ತಾನ ಏಕವಾಗಿ. ಇವತ್ತು ಕೂಡ ಡೈರೆಕ್ಟ್ ಆಗಿ ಯಾರಾದ್ರೂ ಬಂದ್ಬಿಟ್ಟು ಮುಖಾಮುಖಿಯಾಗಿ ಮಾತಾಡಿದ್ರೆ ಅವ್ರು ನಮ್ಗೆ ಇಷ್ಟ ಇರೋದೇ ಇಲ್ಲ. ಮುಖಸ್ಥಿತಿ ಮಾಡೋದ್ರಂದ್ರೆ ನಮ್ಗೆ ತುಂಬಾ ಇಷ್ಟ. ದೇವ್ರ ವಾಕ್ಯ ಹೇಳುತ್ತದೆ ಗಲಾತ್ಯ 1ನೇ ಅಧ್ಯಾಯ 10ನೇ ವಚನದಲ್ಲಿ, ನಾನೀಗ ಯಾರನ್ನ ಹೋಲಿಸಿಕೊಳ್ಳುತ್ತಾ ಇದ್ದೇನೆ? ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವುದನ್ನಾಗಿದ್ರೆ ನಾನು ಕ್ರಿಸ್ತನ ದಾಸನಲ್ಲ ಅಂತ ಪೌಲ ಹೇಳ್ತಿದ್ದಾನೆ. ಇವತ್ತು ನಾವು ಕೂಡ ಮನುಷ್ಯನಿಗೋಸ್ಕರ ನಾವು ಬಂದ್ಬಿಟ್ಟು ದೇವ್ರ ವಾಕ್ಯನ ಪ್ರವಾದನೆ ಪ್ರಸಂಗಗಳನ್ನ ಮಾಡಬಾರ್ದು. ದೇವ್ರಿಗೋಸ್ಕರ ಮಾಡ್ಬೇಕು. ಹೌದಾದ್ರೆ ಹೌದು, ಅಲ್ಲವಾದ್ರೆ ಅಲ್ಲ. ಸೊ ಈ ರೀತಿ ನಾವು ಇರ್ಬೇಕು ಅನ್ನೋದು ದೇವರ ಒಂದು ಇಷ್ಟವಾಗಿದೆ. 2ನೇ ಭಾಗವಾಗಿ ನೋಡ್ಬೇಕಂತ ಹೇಳಿದ್ರೆ 4ರಿಂದ 6ನೇ ವಚನದಲ್ಲಿ ಅಲ್ಲಿ ಹೇಳ್ತಾನೆ, ಆದ್ರಿಂದ ಈ ಪ್ರಧಾನರು ಏನ್ ಮಾಡ್ತಾರೆ ಅಂದ್ರೆ, ಅರಸನಿಗೆ ಹೋಗ್ಬಿಟ್ಟು ಈ ಮನುಷ್ಯನ ಸಾಯಲಿ, ಯಾಕಂದ್ರೆ ಇವನು ಇಂಥ ಮಾತುಗಳನ್ನ ಏನ್ ಮಾಡ್ತಿದ್ದಾನೆ, ಜನರ ಸಂಗಡ ಮಾತಾಡ್ತಾ ಪಟ್ಟಣದಲ್ಲಿ ಉಳಿದ ಎಲ್ಲಾ ಯುದ್ಧಸ್ಥರ ಕೈಗಳಲ್ಲೂ ಏನ್ ಮಾಡ್ತಾನೆ, ಅಲ್ಲಿ ಬಲಹೀನ ಮಾಡ್ತಾ ಇದ್ದಾನೆ, ಜೂಳುಗೈನರಾಗಿ ಮಾಡ್ತಿದ್ದಾನೆ. ಸೊ ಅದರಿಂದ ಇವನ್ನ ಎತ್ಕೊಂಡು ಇವ್ನಿಗೆ ಏನಾದ್ರು ಒಂದು ಕೇಡು ಮಾಡ್ಬೇಕು ಅಂತ ಹೇಳ್ತಾರೆ. 5ನೇ ವಚನದಲ್ಲಿ ಹೇಳ್ತಾರೆ, ರಾಜ ಈಗೋ ಅವನು ನಿಮ್ಮ ಕೈಯಲ್ಲಿದ್ದಾನೆ, ನಿಮಗೆ ವಿರೋಧವಾಗಿ ಅರಸನು ಏನ್ ಮಾಡಬಲ್ಲನು ಎಂಬುದಾಗಿ ಹೇಳ್ತಾನೆ. ನೋಡ್ರಿ, ಒಬ್ಬ ರಾಜ ಇದ್ರು ಕೂಡ ಅವ್ರ ಕೈ ಗೊಂಬೆ ಆಗಿದ್ದಾನೆ. ರಾಜನ ಸ್ವತಃ ಅಧಿಕಾರ ಇಲ್ಲ, ಅವನಿಗೆ ಯಾವ ತೀರ್ಮಾನ ತಗೊಳಕ ಆಗ್ತಾ ಇಲ್ಲ. ಯಾಕಂದ್ರೆ ಪರ ರಾಜ್ಯದ ಅರಸರುಗಳು ಒಂದು ರಾಜ್ಯದಿಂದ ಬಂದಂತಹ ಅರಸರು ಇವನನ್ನ ಏನ್ ಮಾಡಿದ್ದಾರೆ ಅಂದ್ರೆ ಚಿಕ್ಕ ರಾಜನಾಗಿ ನೇಮಿಸಿದ್ದಾರೆ. ಅದಕ್ಕೆ ಇವನು ಎದುರ್ತಾ ಇದ್ದ. 6ನೇ ವರ್ಷದಲ್ಲಿ ನೋಡ್ಬೇಕಂದ್ರೆ ಅವನ್ನ ತೆಕ್ಕೊಂಡು ಹೋಗಿ ಏನ್ ಮಾಡ್ತಾರೆ, ಸೆರೆಮನಿಯ ಅಂಗಳದಲ್ಲಿದ್ದ ಒಂದು ಬಾವಿಯೊಳಗೆ ಹಾಕ್ಬಿಡ್ತಾರೆ. ಆ ಬಾವಿಲಿ ಏನಿಲ್ಲ ಅಂದ್ರೆ ನೀರಿಲ್ಲ, ಬರೀ ಕೆಸರಿತ್ತು. ಕೆಸರಿನಲ್ಲಿ ಮುಳುಗಿಸಿದ್ರು. ಅವನು ಹಂಗೆ ಮುಳುಗಿ ಹೋಗ್ತಾ ಇದ್ದ. ಸೊ ಪ್ರೀತಿಯುಳ್ಳ ದೇವ್ ಜನರೇ, ಈ ಸಂದರ್ಭದಲ್ಲಿ ಕೂಡ ಯೆರೆಮೀಯ ಏನು ಹೆದರ್ತಾ ಇಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತದೆ, ಕೀರ್ತನೆ 46:1 ನಮ್ಮ ಆಶ್ರಯವೂ ಬಲವೂ ಆಗಿರುವ ದೇವರು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ನಮಗೂ ಬರುವ ಎಂತ ಸಮಸ್ಯೆ ಪರವಾಗಿಲ್ಲ, ಆ ಎಲ್ಲಾ ಸಮಸ್ಯೆಗಳಿಂದ ದೇವರು ಪರಿಹಾರ ಮಾಡ್ಲಿಕ್ಕೆ ಶಕ್ತನಾಗಿದೆ. ಯಾಕಂದ್ರೆ ನಮ್ಮ ದೇವರು ಹೆಂಗಿದ್ದಾನೆ ಅಂದ್ರೆ ಆಶ್ರಯವೂ ಬಲವೂ ಆಗಿದ್ದಾನೆ. ಮಾತ್ರ ಅಲ್ಲದೆ ಬರುವಂತ ಇಕ್ಕಟ್ಟಿನಿಂದ ನಮ್ಮನ್ನ ಏನ್ ಮಾಡ್ತಾನೆ, ವಿಶೇಷ ಸಹಾಯವನ್ನು ಮಾಡ್ತಾನೆ ಅಂತ. ಸೊ ಮುಂದುವರಿಸಿ ನೋಡ್ಬೇಕಂತ ಹೇಳಿದ್ರೆ 7ನೇ ವಚನದಿಂದ 12ನೇ ವಚನದವರೆಗೆ ನೋಡುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಈ ವಿಚಾರಗಳನ್ನ ಒಬ್ಬ ವ್ಯಕ್ತಿ ಕೇಳ್ತಾನೆ. ಅವನ ಹೆಸರು ಎಬೇದ್ಮೆಲೆಕ. ಇವನು ಬಂದ್ಬಿಟ್ಟು ಕಂಚುಕಿಯಾಗಿ ಇರ್ತಾನೆ. ಇವನು ಬಂದ್ಬಿಟ್ಟು ಕೂಶ್ಯ ಅಥವಾ ಇಥಿಯೋಪ ದೇಶ ಅಂತ ಹೇಳುವ ಆ ದೇಶದಿಂದ ಬಂದಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಇವನು ಬಂದ್ಬಿಟ್ಟು ಯೆರೆಮೀಯನ ಬಗ್ಗೆ ಸ್ವಲ್ಪ ಏನ್ ಮಾಡ್ತಾನೆ ಅಂದ್ರೆ ವಿಚಾರ ಮಾಡ್ತಾನೆ, ಆಲೋಚನೆ ಮಾಡ್ತಾನೆ. ಇವನ್ ಏನ್ ಮಾಡ್ತಾನೆ ಅಂದ್ರೆ ಆ ರಾಜ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಅವನಿಗೋಸ್ಕರ, ಯೆರೆಮೀಯನಿಗೋಸ್ಕರ, ರಾಜ ನೋಡೇನೆ, ಈ ಮನುಷ್ಯನು ಕುಣಿಯಲ್ಲಿ ಹಾಕಿದ ಪ್ರವಾದಿಯಾದ ಯೆರೆಮೀಯನಿಗೆ ಮಾಡಿದೆಲ್ಲ ನೀವು ಬಂದ್ಬಿಟ್ಟು ನೋಡಿದ್ಯಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ನ್ ಬಂದ್ಬಿಟ್ಟು ಹಸಿವಿಂದ ಸಾಯುವವನಾಗಿದ್ದಾನೆ, ಪಟ್ಟಣದಲ್ಲಿ ಇನ್ನು ಮೇಲೆ ರೊಟ್ಟಿ ಇಲ್ಲ ಅಂದನು. ಆಗ ಭದ್ರೊಳದೆ ಏನ್ ಬೇಕಂತ ಹೇಳಿದ್ರೆ, ಅಲ್ಲಿರುವಂತ ಸಂದರ್ಭದಲ್ಲಿ ಅವನ ಒಂದು ಮಾತನ್ನ ಕೇಳಿದ ಕೂಡಲೇ ರಾಜ ಕರ್ಗೋಗ್ಬಿಟ್ಟ. ಎಬೇದ್ಮೆಲನ ಮಾತನ್ನ ಕೇಳಿದ ಕೂಡಲೇ ಏನಾಯ್ತಂದ್ರೆ ರಾಜನ ಮನಸ್ಸು ಕರ್ಗೋಯ್ತು. ಸರಿ, ಒಂದು 30 ಜನ ನೀನ್ ಕರ್ಕೊಂಡ್ ಹೋಗ್ಬಿಟ್ಟು ನೀನ್ ಮಾಡು, ಅವನಿಗೆ ಸಹಾಯ ಮಾಡು. ಯಾಕಂದ್ರೆ ಅವನ್ ಬಂದು ಸಾಯ್ಬಾರ್ದು ಅಂತ ಹೇಳಿ. ನೋಡಿ, ರಾಜ ಬಂದ್ಬಿಟ್ಟು ಹೆಂಗೆ ಆಗಿದ್ದಾನೆ ಅಂದ್ರೆ, ಅವನ ಹತ್ರ ಒಬ್ಬ ವ್ಯಕ್ತಿ ಹೋಗಿ ಮಾತಾಡ್ಲಿಕ್ಕೆ ಬೇಕಾಗಿತ್ತು. ಆ ವ್ಯಕ್ತಿ ಹೆಸರು ಎಬೇದ್ಮೆಲೆಕ. ಇವತ್ತು ನಾವುಗಳು ಕೂಡ ಏನಂದ್ರೆ ದೇವ್ರು ನಮ್ಮನ್ನು ಕೂಡ ಆ ರೀತಿ ಮಾಡ್ಬೇಕಂತ ಬಯಸ್ತಾ ಇದ್ದಾನೆ. ಏನಂದ್ರೆ ಯೇಸು ಸ್ವಾಮಿ ಹೇಳ್ದ, ನಾನು ವಸ್ತ್ರವಿಲ್ಲದವನಾಗಿದ್ದೆ, ನಾನು ಊಟವಿಲ್ಲದವನಾಗಿದ್ದೆ, ನಾನು ಸೆರೆಮನೆಯಲ್ಲಿದ್ದೆ, ನಾನು ರೋಗಿಯಾಗಿದ್ದೆ, ನಾನು ಅನಾಥನಾಗಿದ್ದೆ, ಯಾರು ನನ್ನ ನೋಡ್ಲಿಕ್ಕೆ ಬಂದಿಲ್ಲ ಅಂತ ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯ 40ರಿಂದ ಕೆಲವು ವಚನಗಳಲ್ಲಿ ಹೇಳ್ತಿದ್ದಾನೆ. ಅಂದ್ರೆ ಈ ಚಿಕ್ಕವರಿಗೆ ಏನೆಲ್ಲ ನೀವು ಮಾಡಿದ್ರೋ ಅದು ನನಗೂ ಮಾಡ್ದಂಗ ಆಯ್ತು ಅಂತ ಯೇಸು ಸ್ವಾಮಿ ಹೇಳ್ತಾನೆ. ಇದರಲ್ಲಿ ಕೀರ್ತನೆಗಳು 31ನೇ ಅಧ್ಯಾಯದಲ್ಲಿ ಹೇಳ್ತದೆ, ಜ್ಞಾನೋಕ್ತಿಗಳು 31 8ನೇ 9ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತ ಹೇಳಿದ್ರೆ, ಬಾಯಿ ಇಲ್ಲದೆ ಇರುವಂತ ಮೂಕರಿಗೋಸ್ಕರ ನೀವು ಮಾತನಾಡಿ. ಯಾಕಂದ್ರೆ ಅವರು ಮಾತಿಲ್ಲ, ಅವ್ರ ಬಾಯಿ ಬರೋದಿಲ್ಲ. ಸೊ ನೀವು ಅವ್ರ ಬಾಯಿಯಿಂದಾಗಿ ನೀನ್ ಮಾತಾಡುವಾಗ ಅವ್ರಿಗೆ ನ್ಯಾಯ ಬರುತ್ತೆ. ಅವ್ರನ್ನ ಬಂದ್ಬಿಟ್ಟು ದರಿದ್ರರಿಗಾಗಿ ದಿಕ್ಕಿಲ್ಲದವರಾಗಿ ನೀವು ವ್ಯಾಜ್ಯ ಮಾಡುವಂತ ದೇವ್ರು ನಮ್ಗೆ ಹೇಳ್ತಿದ್ದಾನೆ. ಅದರಿಂದ ಪ್ರೀತಿಯುಳ್ಳ ದೇವ್ ಜನರೇ, ಒಬ್ಬ ಎಬೇದ್ಮೆಲೆಕನ ತರ ನೀವು ಇರಬೇಕು ಅಂತ. ಯಾಕಂದ್ರೆ ಯೇಸು ಸ್ವಾಮಿ ಕೂಡ ಇವತ್ತು ನಿಮಗೋಸ್ಕರ ನನಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಇದ್ದಾರೆ.
ಸೊ ಮಾತ್ರ ಅಲ್ಲದೆ ಮುಂದಿನ ಭಾಗದಲ್ಲಿ ನೋಡ್ಬೇಕಂತ ಹೇಳಿದ್ರೆ 13ನೇ ವಚನದಿಂದ ಕೆಲವು ವಚನಗಳು ನೋಡುವಾಗ ಇವನೇನ್ ಮಾಡ್ತಾನೆ ಅಂದ್ರೆ ಈ ಕೂಶನಾದ ಎಬೆದ್ ಮೇಲಕನು ಹೋಗ್ಬಿಟ್ಟು ಅಲ್ಲಿ ಇರುವಂತಹ ಕೆಲವೊಂದು ಜನರನ್ನ ಕರ್ಕೊಂಡು 30 ಜನರನ್ನ ಕರ್ಕೊಂಡು ಯೆರೆಮೀಯನ ಕಾಪಾಡ್ತಾನೆ. ಅಲ್ಲಿರುವಂತಹ ಹರಿದೋಗಿರುವಂತಹ ಬಟ್ಟೆಗಳನ್ನೆಲ್ಲ ಒಂಥರ ಮಾಡ್ಬಿಟ್ಟು ಒಂದು ಹಗತ್ರ ಮಾಡಿ ಅವನೇನ್ ಮಾಡ್ತಾನೆ, ಅವನ ಕಾಪಾಡ್ಬಿಡ್ತಾನೆ. ಕಾಪಾಡಿ ಅವನಿಗೆ ಬಂದ್ಬಿಟ್ಟು ಬೇಕಾಗಿರುವಂತಹ ಆಹಾರಗಳನ್ನ ಅವನು ಒದಗಿಸಿ ಕೊಡ್ತಾ ಇದ್ದಾನೆ. ಅನೇಕ ಸಲ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಂದ್ಬಿಟ್ಟು ಈ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡೋದಿಲ್ಲ. ಯಾಕಂದ್ರೆ ಹೆದರಿಕೆ ನಮ್ಗೆ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ಭಯ ಬರುತ್ತೆ, ನಾವು ಹೆದರೋಗ್ಬಿಡ್ತೀವಿ. ಆದ್ರೆ ಸ್ವಾಮಿ ಹೇಳ್ತಿದ್ದಾನೆ, ನಾವು ಭಯದಿಂದ ಅಲ್ಲ ಧೈರ್ಯದಿಂದ ನಾವ್ ಇರ್ಬೇಕು. ಒಂದು ಎರಡನೇದಾಗಿ ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಬಂದ್ಬಿಟ್ಟು ಚಿಂತೆ ನಮ್ಗೆ ಬಂದ್ಬಿಟ್ಟು ಒಬ್ಬ ಎಬೆದ್ ಮೇಲಕನ ಒಂದು ಹೃದಯ ನಮ್ಮಲ್ಲಿ ಬರ್ಬೇಕು ಅಂತ. ಸೊ 4ನೇದಾಗಿ ನೋಡ್ಬೇಕಂತ ಹೇಳಿದ್ರೆ 14ನೇ ವಚನದಿಂದ 23ನೇ ವಚನದಲ್ಲಿ ಇವನು ಕಾಪಾಡಲ್ಪಟ್ಟಂತ ಯೆರೆಮೀಯನೊಂದಿಗೆ ರಾಜ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಅವನು ಮಾತಾಡ್ತಾನೆ, ರಹಸ್ಯವಾಗಿ ಮಾತಾಡ್ತಾನೆ. ಅವನು ಮುಖಾಮುಖಿ ಎಲ್ಲರೊಂದಿಗೆ ಮಾತಾಡೋದಿಲ್ಲ. ಅವ್ನು ರಹಸ್ಯವಾಗಿ ಮಾತಾಡ್ಕೊಂಡು ಅವನೇನ್ ಮಾಡ್ತಾನೆ, ಅವನು ಮಾತಾಡ್ತಾ ಇದ್ದಾನೆ. ಏನಂತ ಮಾತಾಡ್ತಾನೆ ನೋಡ್ರಿ 14ನೇ ವಚನದಿಂದ ಏನ್ ಹೇಳ್ತಿದ್ದಾನೆ. ಅರಸನಾದ ಚಿದ್ಕೀಯನು ಪ್ರವಾದಿಯಾದ ಯೆರೆಮೀಯನನ್ನು ತನ್ನ ಬಳಿಗೆ ಕರೆಯಿಸಿ ಕರ್ತನ ಆಲಯದಲ್ಲಿರುವ 3ನೇ ಪ್ರವೇಶಕ್ಕೆ ಕರ್ಕೊಂಡು ಹೋದನು. ಆಗ ಅರಸನ ಯೆರೆಮೀಯನಿಗೆ, ನಾನು ನಿನ್ನಿಂದ ಒಂದು ಕೇಳ್ತೇನೆ, ನನಗೆ ಯಾವ್ದನ್ನಾದ್ರೂ ಬಚ್ಚಿಡ್ಬೇಡ ಅಂದನು. ನೀನ್ ಕರೆಕ್ಟಾಗಿ ಹೇಳಪ್ಪ ಅಂತ. ಆಗ ಯೆರೆಮೀಯ ಬಂದ್ಬಿಟ್ಟು ಚಿದ್ಕೀಯನಿಗೆ ಹೇಳ್ತಿದ್ದಾನೆ, ನಾನು ನಿನಗೆ ತಿಳಿಸ್ತೇನೆ ಏನಂದ್ರೆ ನೀನು ನನ್ನನ್ನು ನಿಶ್ಚಯವಾಗಿ ಕೊಂದು ಹಾಕುದಿಲ್ಲ ಅಂತ ನೀನ್ ನನಗೆ ಪ್ರಮಾಣ ಮಾಡ್ಕೊಡ್ಬೇಕು ಅಂತ. ಸೊ ಸೇರಿ ಆಯ್ತಪ್ಪ ಹೇಳು ಅಂದಾಗ, ನಮ್ಗೆ ಈ ಪ್ರಾಣವನ್ನು ಉಂಟು ಮಾಡಿದ ಕರ್ತನ ಮೇಲೆ ನಾನು ಏನ್ ಮಾಡ್ತೀನಿ, ನಿನ್ನ ಏನ್ ಮಾಡೋಲ್ಲಪ್ಪ, ಹೇಳು, ಕರೆಕ್ಟಾಗಿ ಹೇಳು ಅಂದ್ರೆ ಅವ್ನು ಹೇಳ್ತಾನೆ, ಇಸ್ರೇಲ್ನ ದೇವರಾಗಿರುವ ಸೈನ್ಯಗಳ ದೇವರಾದ ಕರ್ತನು ಹೀಗೆ ಹೇಳ್ತಾನೆ, ನೀನು ನಿಶ್ಚಯವಾಗಿ ಬಾಬೆಲಿನ ಅರಸನ ಪ್ರಧಾನರ ಬಳಿಗೆ ಹೊರಗೆ ಅವ್ರು ಬಂದ್ಬಿಟ್ಟು ಏನ್ ಮಾಡ್ತೀಯ ಹೋದ್ರೆ ನಿನ್ನ ಪ್ರಾಣವು ಬದುಕುವುದು. ಈ ಪಟ್ಟಣ ಏನಾಗುತ್ತೆ, ಬೆಂಕಿಯಿಂದ ಸುಡಲ್ಪಡುತ್ತದೆ, ನೀನೆಲ್ಲ ಇರ್ತೀಯ, ಎಲ್ಲ ನಾಶ ಆಗ್ಬಿಡುತ್ತೆ, ಯಾರು ಕೂಡ ಬಂದ್ಬಿಟ್ಟು ಉಳಿಯೋದಿಲ್ಲ. ಒಂದ್ ವೇಳೆ ನೀವು ಬಾಬೆಲ್ ಸಾಮ್ರಾಜ್ಯ ಅವ್ರಿಗೆ ಬಂದ್ಬಿಟ್ಟು ಅಧೀನರಾಗ್ಬಿಟ್ರೆ ಅಟ್ಲೀಸ್ಟ್ ಅದಾದ್ರೂ ನೀವು ಉಳಿಸ್ತೀರಾ, ನೀವು ಬಂದ್ಬಿಟ್ಟು ಜೀವಂತವಾಗಿರ್ತೀರ. ಯಾಕಂದ್ರೆ ನೀವು ಅವ್ರಿಗಿಂತ ಕಠೋರವಾಗಿರುವಂತ ಕಸ್ತಿರು ಬರ್ತಿದ್ದಾರೆ. ಆ ಕಸ್ತಿರ ಕೈಗೆ ನಾನು ಒಪ್ಪಿಸಿಕೊಟ್ಟಿರೋದ್ರಿಂದ ಬೆಂಕಿ ಬರುತ್ತೆ, ಬೆಂಕಿ ಬಂದು ಎಲ್ಲವನ್ನ ಸುಟ್ಟಾಗುತ್ತೆ ಅಂತ ಹೇಳಿ ಹೇಳ್ತಿದ್ದಾನೆ. ನೋಡಿ ಎಂತ ಒಂದು ವಿಚಾರವನ್ನ ಅವನು ಹೇಳ್ತಿದ್ದಾನೆ. ಸೊ ಹಾಗಾಗಿ ದೇವ್ರು ಬಂದ್ಬಿಟ್ಟು ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ಇದೇ ಒಂದು ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನದಲ್ಲಿ ಅನೇಕ ಸಲ ಗದರಿಸಲ್ಪಟ್ಟರು ಬಗ್ಗದ ಕುತ್ತಿಗೆ ಅವನು ಏಳದ ಹಾಗೆ ಪಕ್ಕನೆ ಮುರಿದು ಬಿಡುವನು. ಅಲ್ಲಿ ಗದರಿಕೆಗೆ ಒಳಗಾದ ಕೂಡಲೇ ನಾವು ದೇವ್ರ ಹತ್ರ ತಿರ್ಕೋಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕಂತ ಹೇಳಿದ್ರೆ ನಾವು ದೇವ್ರ ಹತ್ರ ನಮ್ಮನ್ನ ಬಂದ್ಬಿಟ್ಟು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ಬೇಕು, ದೇವ್ರ ಮಾತಿಗೆ ನಾವು ವಿಧೇಯರಾಗಬೇಕು. ಇಷ್ಟು ದೇವ್ರು ಬಂದ್ಬಿಟ್ಟು ಒಂದ್ಸರಿ ಗದರಿಸಲ್ಪಟ್ರೆ ರೈಟ್ ಅಂತ ಒಪ್ಪಿಸಿಕೊಡ್ಬೇಕು. ನಾವು ಬಗದವರಾಗಿ ಬಿಟ್ರೆ ದೇವ್ರು ಖಂಡಿತವಾಗ್ಲೂ ಅದಕ್ಕೆ ತಕ್ಕ ತೀರ್ಪನ್ನ ದೇವ್ರು ಅನುಗ್ರಹಿಸ್ತಾನೆ ಅನ್ನೋದನ್ನ ಈ ಒಂದು ವಚನಗಳಲ್ಲಿ ನಾವು ನೋಡ್ಬೋದು. ಕಡೆಯದಾಗಿ ನೋಡುವಾಗ ಇಲ್ಲಿ ನೋಡುವಂತ ಸಂದರ್ಭದಲ್ಲಿ 24ನೇ ವಚನದಿಂದ 28ನೇ ವಚನದವರೆಗೆ ನೋಡುವಾಗ ಚಿದ್ಕೀಯ ಏನ್ ಮಾಡ್ತಾನಂದ್ರೆ ಅವನಿಗೆ ಯೆರೆಮೀಯನಿಗೆ ಹೇಳ್ತಾನೆ, ನೀನು ಸಾಯದ ಹಾಗೆ ನಾನು ಈ ಮಾತುಗಳನ್ನ ಬಂದ್ಬಿಟ್ಟು ನೀನ್ ಬಂದ್ಬಿಟ್ಟು ಯಾರಿಗೂ ಹೇಳ್ಬೇಡ, ಈ ಒಂದ್ ವೇಳೆ ಈ ಮಾತು ಹೇಳ್ಬಿಟ್ರೆ ನೀನ್ ಖಂಡಿತ ಏನಾದ್ರು ಮಾಡ್ಬಿಡ್ತಾರೆ, ಕೊಂದು ಬಿಡ್ತಾರೆ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಂತ ಹೇಳಿ ಅವ್ನು ಕಳಿಸ್ಬಿಡ್ತಾನೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರಂದ್ರೆ ಅಲ್ಲಿ ಅವ್ನ್ ಬಂದ್ಬಿಟ್ಟು ರಾಜ ಹೋಗ್ಬಿಡ್ತಾನೆ, ಇವನು ಬಂದ್ಬಿಡ್ತಾನೆ. ಯೆರೆಮೀಯ ಬಂದಾಗ ಏನಾಗತ್ತೆ, ಅಲ್ಲಿದ್ದಂತ ಪ್ರಧಾನರು ಬಂದ್ಬಿಟ್ಟು ಅವನ ಹತ್ರ ತುಂಬಾ ಒತ್ತಿ ಕೇಳ್ತಾರೆ, ಏನಾಯ್ತು ಹೇಳು, ರಾಜ ಏನ್ ಹೇಳ್ದ, ನೀನೇನ್ ಹೇಳ್ದೆ, ಹೇಳು 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 ಅಂತೇಳಿ. ಆದ್ರೆ ಇವನ್ ಏನ್ ಮಾಡ್ತಾನಂದ್ರೆ ಬೇರೆ ರೀತಿ ಹೇಳಿ ಆ ಒಂದು ಮಾತುಗಳನ್ನೆಲ್ಲ ಸರಿಯಾಗಿ ಹೇಳೋದಿಲ್ಲ. ಅವ್ನ್ ಬಂದ್ಬಿಟ್ಟು ಏನ್ ಮಾಡ್ತಾನಂದ್ರೆ ರಾಜ ಅವನಿಗೆ ಆಜ್ಞಾಪಿಸಿದ ಅವ್ನ್ ಬಂದ್ಬಿಟ್ಟು ರಾಜ ಒಂದ್ ಮಾತು ಹೇಳಿರ್ತಾನೆ, ನೋಡಪ್ಪ ನೀನ್ ಬಂದ್ಬಿಟ್ಟು ಈ ಮಾತನ್ನ ಯಾರಿಗೂ ಹೇಳ್ಬೇಡ, ಒಂದ್ ವೇಳೆ ಪ್ರಧಾನರ ನಿನ್ ಸಂಗಡ ಬಂದು ಮಾತಾಡಿದ್ರೆ ನೀನು ಏನ್ ಮಾಡ್ಬೇಕು, ಅರಸನಿಗೆ ಏನ್ ಹೇಳಿದೆ ಅಂತ ಹೇಳು ಅಂತ ಹೇಳಿದ್ರೆ ನೀನ್ ಬಂದ್ಬಿಟ್ಟು ತಿರುಗಿ ಬಂದ್ಬಿಟ್ಟು ಏನಾಗುತ್ತೆ, ನೀನ್ ಸ್ವಲ್ಪ ಬೇರೆ ರೀತಿ ಮಾತನಾಡು, ನೀನು ಹೋಗ್ಬಿಟ್ಟು ಯೋನಾತನ ಮನೆಯವರಲ್ಲಿ ಸಾಯದ ಹಾಗೆ ಬಂದ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ಅರಸನ ಹತ್ರ ಹೋಗ್ಬಿಟ್ಟು ಬಿನಹ ಮಾಡಿದೆ ಅಂತ ಹೇಳು, ಯೋನಾತನ ಬಂದ್ಬಿಟ್ಟು ಸತ್ತೋಗ್ಬಿಡ್ತಾನೆ ಅಥವಾ ಅವ್ರ ಕುಟುಂಬದವ್ರು ಯಾರು ಸಾಯ್ಬಾರ್ದು ಅಂತೇಳಿ ನೀನು ಈ ರೀತಿ ಮಾತಾಡಿದೆ ಅಂತ ಹೇಳಿ ಬಿಟ್ಬಿಡಪ್ಪ, ಇಲ್ಲಾಂದ್ರೆ ನಿನ್ ಪ್ರಾಣಕ್ಕೆ ಹಾನಿ ಆಗುತ್ತೆ ಅಂತ ಅದೇ ರೀತಿ ಅವ್ನು ಹೇಳ್ತಾನೆ. ಹೇಳಿ ಅವ್ನು ಏನ್ ಮಾಡ್ತಾನೆ, ಅಲ್ಲಿಗೆ ಬಿಡ್ತಾರೆ. ಸೊ ಇಲ್ಲಿ ಈಗ ಏನಾಗುತ್ತೆ, ಪ್ರಧಾನರು ಇವನನ್ನ ಮತ್ತೆ ತಿರುಗಿ ಸೆರೆಮನೆಗೆ ಎತ್ಕೊಂಡು ಹೋಗ್ತಾರೆ. ಈ ಸಾರಿ ಬಾವಿಯಲ್ಲಿ ಅಲ್ಲ, ಸೆರೆಮನೆಯ ಅಂಗಳದಲ್ಲಿ ಅವನನ್ನ ಇಡ್ತಾರೆ. 28ನೇ ವಚನದಲ್ಲಿ ಹೇಳ್ತದೆ, ಈ ಪ್ರಕಾರ ಯೆರೂಸಲೇಮು ಹಿಡಿಯಲ್ಪಡುವ ದಿವಸದವರೆಗೂ ಯೆರೆಮೀಯನು ಸೆರೆಮನೆಯ ಅಂಗಳದಲ್ಲಿ ವಾಸವಾಗಿದ್ದು ಯೆರೂಸಲೇಮು ಹಿಡಿಯಲ್ಪಡುವಾಗ ಅವನು ಅಲ್ಲೇ ಇದ್ದನು ಅಂತ ಹೇಳ್ತದೆ. ಸೊ ಅದರಿಂದ ಪ್ರೀತಿಲೋದೆ ಜನರೇ, ಈ 5 ಭಾಗವನ್ನ ನಾವು ಧ್ಯಾನ ಮಾಡಿದ್ದೇವೆ. ಸೊ ಅದು ಮಾತ್ರ ಅಲ್ಲದೆ ಮತ್ತೆ 2 ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತದೆ,
29ನೇ ವಚನ ಅಂದ್ರೆ ಇದೇ ಒಂದು ಜ್ಞಾನೋಕ್ತಿಗಳು 29 ವಚನದಲ್ಲಿ ಹೇಳ್ತಾ ಇದೆ, ಮನುಷ್ಯನ ಭಯವು ಉರ್ಲನ ತರುತ್ತದೆ, ಕರ್ತನಲ್ಲಿ ಭರವಸೆ ಬಿಡುವವನು ಕ್ಷೇಮದಿಂದಿರುವನು ಅಂತ. ಸೊ ಮನುಷ್ಯನಿಗೋಸ್ಕರ ಹೆದರಿಕೆ ಮಾಡಿ ಭಯಪಟ್ಟು ನಾವು ಕೆಲಸಗಳನ್ನ ಮಾಡಬಾರ್ದು, ದೇವರಿಗೋಸ್ಕರ ಭಯಪಡ್ಬೇಕು ಅಂತ. ಅದೇ ರೀತಿ ಇಬ್ರಿಯರಿಗೆ 6:10 ಹೇಳ್ತಿದೆ, ನೀವು ಪರಿಶುದ್ಧರಿಗೆ ಉಪಚಾರ ಮಾಡ್ರಿ, ಇನ್ನು ಮಾಡುತ್ತಾ ಇದ್ದೀರಿ, ಈ ನಿಮ್ಮ ಕೆಲಸವನ್ನು ಇದರಲ್ಲಿ ನೀವು ಆತನ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯ ಪ್ರಯಾಸವನ್ನ ಮರೆಯುವುದಕ್ಕೆ ದೇವರು ಅನ್ಯಾಯಸ್ಥನ ಅಲ್ಲ ಅಂತ. ನಾವುಗಳು ಕೂಡ ಈ ರೀತಿಯಾದಂತ ಕಷ್ಟದಲ್ಲಿ ಇರುವಂತವ್ರಿಗೆ ನೆರವಾಗ್ಬೇಕು. ನೆರವಾದಾಗ ನಮ್ಗೂ ದೇವ್ರು ನಮ್ಮನ್ನ ಆಶೀರ್ವದಿಸ್ತಾನೆ. ನಾನು ಮತ್ತೊಂದ್ಸಾರಿ ಹೇಳ್ತೀನಿ, 20ನೇ ವಚನದಲ್ಲಿ ಹೇಳ್ತಿದ್ದೆ, ಆ ದೇವರ ವಾಕ್ಯವನ್ನ, ಕರ್ತನ ವಾಕ್ಯವನ್ನ ಮಾತ್ರ ಕೇಳು, ಆಗ ನಿನಗೆ ಒಳ್ಳೇದಾಗುವುದು, ನಿನ್ನ ಪ್ರಾಣವು ಬದುಕಿ ಉಳಿಯುವುದು ಅಂತ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಸ್ವರ್ಗೀಯ ತಂದೆ ಆದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ದಿನದಲ್ಲಿ ನಮ್ಮನ್ನ ಜೀವಿಸಲಿಕ್ಕೆ ನಡೆಸಕ್ಕಾಗಿ ಸ್ತೋತ್ರ ಮಾಡ್ತಿದ್ದೇವೆ. ಯೆರೆಮೀಯ 38ನೇ ಅಧ್ಯಾಯದಲ್ಲಿ ಕರ್ತನೇ ಸ್ವಾಮಿ, ನಾವು ಅನೇಕ ಕಾರ್ಯಗಳನ್ನ ಧ್ಯಾನ ಮಾಡಿದ್ದೇವೆ ಸ್ವಾಮಿ. ದೇವರೇ, ಎಂತ ಪರಿಸ್ಥಿತಿಯಲ್ಲಿ ಕೂಡ ದೇವರೇ ಸ್ವಾಮಿ ಸತ್ಯವಾದ ವಾಕ್ಯವನ್ನ ಸಾರುವುದಕ್ಕೆ ದೇವರೇ ಯೆರೆಮೀಯನು ಹಿಂದೆಗೆದಿಲ್ಲ. ದೇವರೇ, ಅವನು ಯಥಾರ್ಥವಾಗಿ ಹೇಳ್ತಾ ಇದ್ದ. ಇದರ ದಿಸೆಯಿಂದಾಗಿ ಅವನನ್ನ ದೇವರೇ ಒಂದು ನೀರಿಲ್ಲದ ಬಾವಿಯಲ್ಲಿ, ಕೆಸರಿನ ಬಾವಿಯಲ್ಲಿ ತಳ್ಳಲ್ಪಟ್ಟ. ಆದಾಗಿ ಕೂಡ ಅವನು ದೇವರೇ ನಂಬಿಗಸ್ತನಾಗಿಯೇ ಇದ್ದ. ಅವನನ್ನ ಕಾಪಾಡ್ಲಿಕ್ಕೆ ಏಬೇದ್ ಮೇಲೆಕೆಂಬ ಒಬ್ಬ ವ್ಯಕ್ತಿನ ನೀನು ಎಬ್ಬಿಸಿದೆ. 30 ಮಂದಿನ ಕಳಿಸಿ ಅವನಿಗೆ ಉಪಚಾರಗಳನ್ನ ಮಾಡಿಸಿದೆ. ಮಾತ್ರ ಹೇಳುದೇ ಸ್ವಾಮಿ ದೇವರೇ, ಅರಸನೊಂದಿಗೆ ಸಂಭಾಷಣೆ ಮಾಡ್ಲಿಕ್ಕೆ ಆಗುವಂತೆ ಅವಕಾಶ ಕೊಟ್ಟಿ. ನಂತರ ದೇವರೇ ಸ್ವಾಮಿ ದೇವರೇ ತನ್ನ ಜೀವಿತವನ್ನ ಕಾಪಾಡದೆ. ಇವತ್ತು ನಾವುಗಳು ಕೂಡ ಕರ್ತನೇ ಸ್ವಾಮಿ ಸದಾಕಾಲ ನಿಮ್ಮ ವಾಕ್ಯವನ್ನ ಕೇಳಬೇಕು, ಬೇರೆಯವರಿಗೆ ಸಹಾಯ ಮಾಡ್ಬೇಕು. ದೇವರೇ ಸ್ವಾಮಿ, ನಾವು ಆ ರೀತಿ ಮಾಡುವಂತ ಸಂದರ್ಭದಲ್ಲಿ ನಮಗೆ ದೇವರೇ ಸಹಾಯ ಬರುತ್ತೆ. ದೇವರೇ ಅದ್ಭುತಗಳು ನಾವು ಕಾಣ್ತೇವೆ. ನಮ್ಮ ಜೀವವು ದೇವರೇ ಕರ್ತನೆ ಬದುಕು ಉಳಿಬೇಕಂತ ಹೇಳಿದ್ರೆ ನಾವು ಕೂಡ ಸದಾಕಾಲವೂ ನಿನ್ನ ವಾಕ್ಯವನ್ನ ಕೇಳಬೇಕು. ದೇವರೇ, ಈ ಒಂದು 38ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳುವ ಹಾಗೆ ದೇವರೇ ಸ್ವಾಮಿ ದೇವರೇ ಕರ್ತನೆ, ನಾವು ಕರ್ತನೆ ಸ್ವಾಮಿ ಕರ್ತನ ವಾಕ್ಯಗಳನ್ನ ಮಾತ್ರ ಕೇಳಬೇಕು. ಆಗ ಕರ್ತನೆ ಸ್ವಾಮಿ ನಮ್ಗೆ ಒಳ್ಳೇದಾಗುತ್ತೆ, ನಮ್ಮ ಪ್ರಾಣ ಬದುಕುತ್ತೆ. ಹಾಗಾಗಿ ಈ ವಾಕ್ಯಗಳನ್ನ ಮತ್ತೊಂದು ಆವೃತ್ತಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಈ ದಿನ ಸಂಪೂರ್ಣವಾಗಿ ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ದೇವರೇ ಸ್ವಾಮಿ ನಿಮ್ಮ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮ ಸೇವೆಗಳನ್ನ ಆಶೀರ್ವಾದ ಮಾಡು. ಕ್ಯಾಲ್ವರಿ ಚಾಪೆಲ್ ಭಾರತ ದೇಶದಾದ್ಯಂತ ನಡೀತಿರುವಂತ ಎಲ್ಲ ಸೇವೆಗಳನ್ನ ಆಶೀರ್ವದಿಸು. ವಿಶೇಷವಾದ ರೀತಿಯಲ್ಲಿ ಇವತ್ತು ದೇವರೇ ತೈಲಪುರಮಲ್ಲಿ ನಡೆಯುವಂತ ಅವರ ರಿಟ್ರೀಟ್ ಸೆಂಟರ್ ಓಪನಿಂಗ್ ಕೂಡ ನೀನು ಆಶೀರ್ವಾದ ಮಾಡು. ಬಂದಂತ ಎಲ್ಲ ಫಾರಿನರ್ಸ್ ನ ನೀನು ಆಶೀರ್ವದಿಸು. ದೇವರ ಅತಿಥಿಗಳನ್ನ ನೀನು ಆಶೀರ್ವದಿಸು, ಕೃಪೆ ತುಂಬಿಸು. ಎಲ್ಲ ನಿಮ್ಮ ಹಸ್ತದಲ್ಲಿ ಒಪ್ಪಿಸಿ ಕೊಡುತ್ತಿದ್ದೇವೆ. ತಿಲಕ್ ನಗರ್ ಚರ್ಚ್ ಕನ್ಸ್ಟ್ರಕ್ಷನ್ ನೀನು ಆಶೀರ್ವಾದ ಮಾಡು. ದೇವರೇ, ಕಟ್ಟಡ ಕಾರ್ಯಗಳು ಬೇಗ ಮುಗಿಲಿಕ್ಕೆ ಕೃಪೆ ನಡೆಸು. ಅದು ಮಾತ್ರ ಅಲ್ಲದೆ ಎಲ್ಲ ಸೇವೆಗಳನ್ನ ಸೇವಕರನ್ನ ಮಸಲೆ ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬಿಡ್ತೀನಿ, ಜೀವಳ ತಂದೆ ಆದ ದೇವರೇ, ಆಮೆನ್.